ಹೋಗ್ಬೇಡ ಸುಗುಣ, ಅವ್ರ ಮನೆ ಹತ್ರ ಹೋಗ್ಬೇಡ ಕಣೆ. ಏನು ನಮ್ಮ ಅಣ್ಣ ಆ ಕೆಲಸದವ್ರಿಗೆ ಬೆಲೆ ಕೊಡ್ತಾನೆ, ನನಗೇನು ಬೆಲೆ ಕೊಡಲ್ವಲ್ಲ. ನನ್ನ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನಟಕ ತಿಂದು ಇವಾಗ ಹೆಂಡ್ತಿ ಮನೆಗೆ ಬಂದ್ರಲ್ಲ, ಅದಕ್ಕೆ ಯಾರ್ದೇನು ಅಂತಾರೆ. ಆ ಅಕ್ಕ ಚೈತ್ರಕ್ಕ ಅವಾಗ ಅಲ್ಲಿದ್ದಾಗ ಎಷ್ಟು ನನಗೆ ಮಾಸ್ಕ ಹೊಡ್ಕೊಂಡು ಇಲ್ಲಿ ಅಡುಗೆ ಮಾಡೋರಿಲ್ಲ ಬಿಡು, ಹೆಂಗೂ ಸುಗುಣ ಅಡುಗೆ ಮಾಡಿಕ್ತಾಳೆ, ಬಟ್ಟೆ ಒಗಿತಾಳೆ ಅಂತ ಹೇಳಿ ಅವ್ರು ಪ್ರೆಗ್ನೆಂಟ್ ಇದ್ದಾಗ ಹೋದಾಗಿಂದರು ನಾನು ಅಡುಗೆ ಮಾಡಿಟ್ಟಿದ್ದೀನಿ, ನಾನು ಬಟ್ಟೆ ತೊಳೆದಿದ್ದೀನಿ. ಈ ಸುಗುಣ ಒಳ್ಳೆವಳು ಅಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ತಿರ್ಗೋ ಸನ್ನಣ ಅಂತ ಅಂದ್ಕೊಂಡೆ, ಬಿಡತ್ಲಾಗೆ ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಆದೆ ಕಣ್ರಿ. ಅನ್ಬೇಕಾಗಿತ್ತು ಸುಗುಣ, ಅನ್ಬೇಕಾಗಿತ್ತು ಕಣಿ. ನೀನು ಅನ್ನಿಸ್ಕೊಂಡು ಯಾಕೆ ಸುಮ್ಕಾದೆ? ಅನ್ಬೇಕಾಗಿತ್ತು ತಿರ್ಕೊಂಡು. ನಾನು ನಿನ್ನೇಂತಿ ಅಲ್ಲನ ತವ್ರ ಮನೆಗೆ ಹೋಗಿದ್ಲಲ್ಲಪ್ಪ ಬಸ್ರಿ ಬಾಣತ್ತಾನಕ್ಕೆಲ್ಲನ, ನಾನು ಅವಾಗ ಮಾಡಿಕ್ಕಿರ್ಲಿಲ್ವಾ ಅಂತ ಹೇಳ್ಬೇಕಾಗಿತ್ತು ನೀನು. ಸರಿಯಾಗಿ ತಿರ್ಗಿಸ್ಕೊಟ್ಟಿದ್ರೆ ಗೊತ್ತಾಗೋದು. ಅಯ್ಯೋ ಬಿಡತ್ಲಾಗೆ ಹೋಗ್ಲಿ, ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡು ಹೇಳಲಿಲ್ಲ ಕಣಕ್ಕ. ಡಿಂಪುದು ಪ್ರಕಾಶನು ಭಾಳ ಆಗ್ಬಿಟ್ಟೈತೆ ಸುಗುಣ ಯಾಕನ. ಅವ್ರದ್ದೇ ಅಂಗಡಿ ಅನ್ನಂಗೆ ಆಡ್ತಾರೆ ಹಂಗೇನೆ. ಹ್ಞೂ ರೀ, ಹಾಗೆ ಆಡ್ತಾರ ಅವ್ರಿಬ್ರು. ಅವ್ರಿಗೆ ಕೆಲಸ ಇಲ್ಲ ಅಂದ್ರೆ ಗೊತ್ತಾಗುತ್ತೆ. ಅವರಿಬ್ರು ಅಲ್ಲಿ ಕೆಲಸದಾಗ ಇರಬಾರ್ದು ಕಣ್ರಿ, ಹಂಗೆ ಮಾಡ್ರಿ ಹೇಳ್ತೀನಿ. ಅಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದು ಅವರಿಬ್ರು. ಅವರಾಗಿ ಅವ್ರು ನಮ್ಮ ಭಾವನೆ ತೆಗ್ದಾಕ್ಬೇಕು. ಅವರಿಂದಲೇ ಅವರೇ ಫಿಟ್ಟಿಂಗ್ ಇಕ್ಕಿರೋದು. ಅವರೇ ಎಲ್ಲ ಹೇಳಿ ಕಳಿಸಿದಾರೆ ನೋಡ್ರಿ, ಜಗಳ ಮಾಡ್ಕೊಂಬ್ಲಿ ಅಣ್ಣ ತಮ್ಮಗಳು ಇಬ್ರು ಅಂತ ಹೇಳಿ. ಇವ್ನು ಇಲ್ಲಿ ಬತ್ತ ಹೋಗ್ತಾ ಇದ್ರೆ ನಮ್ಗಿಲ್ಲಿ ಸರಿಯಾಗಲ್ಲ ಏನೋ, ಅವರಿಬ್ರು ಎಲ್ಲ ಕಳ್ತನ ಮಾಡಕ್ಕೂ ಅವ್ರ ಮನೆಗೆ ತಗೊಂಡೋಗಕ್ಕೂ ಅನುಕೂಲ ಆಗುತ್ತೆ ಅಂತ. ಇವ್ನು ಬತ್ತ ಹೋಗ್ತಾ ಇದ್ರೆ ಅವ್ನು ಇಲ್ಲುತ್ತೆ ಇನ್ನಾಗ ಇವ್ನು ಬತ್ತಾನೆ ಯಾಕೆ ಬೇಕು ಅಂತ ಹೇಳಿ ಅವ್ರನ್ನ ಆ ವರ್ಷ ಭಾವನೆ ತೆಗ್ದು ಆಚೆ ಹಾಕಂಗ್ ಮಾಡ್ಬೇಕು ಕಣ್ರಿ. ಮಾಡ್ತೀನಿ, ನೋಡ್ತಾ ಇರು. ಡಿಂಪುನು ಪ್ರಕಾಶನು ನಮ್ಮ ಅಣ್ಣನೇ ವಾರ ಕಳಿಸ್ಬೇಕು. ಅವರಿಬ್ರು ಎಂಥವ್ರು ಅಂತ ಅವ್ನಿಗೆ ಗೊತ್ತಾಗಬೇಕು. ಹಂಗೆ ಮಾಡ್ತೀನಿ. ಕೆಲಸಗಳಿಗೆ ಬೆಲೆ ಕೊಡ್ತಾನ ನನ್ನ ತಮ್ಮ ಅಂತ ನಿನಗೆ ಬೆಲೆ ಕೊಡಲ್ವಲ್ಲ? ಏನ್ ಸುಗುಣ ಯಾಕೆ? ಅಲ್ಲ ಅವ್ರ ವರ್ಷ ಭಾವ ಇವ್ರ ಮೇಲೆ ಗಲಾಟೆ ಮಾಡಕ್ ಬಂದವ್ರಿ. ನೀನು ಹಂಗೆ ಹಿಂಗೆ ಅಂತ ಹೇಳಿ ನಾನು ಹಂಗೇನೆ, ನಿನ್ನ ಏನೇ ಅಂದ್ರು ನಾನು ನಂಬಲ್ಲ ಅಂತ ಬಂದಿದ್ದಾರೆ. ನಾನ್ ಕೇಳೋಣ ಅನ್ಕಂಡೆ ಸುಗುಣ, ಏನ್ ಮಾಡಿದಾಳೆ ನನ್ನ ತಂಗಿ ಅಂತದ? ಪದೇ ಪದೇ ಯಾರು ನಂಬಿದ್ರು ನಿನ್ ಮಾತ್ರ ನಂಬಾರ್ದು, ಯಾರನ್ನ ನಂಬಿದ್ರು ನಿನ್ ಮಾತ್ರ ನಂಬಾರ್ದು ಅಂತ ಇದ್ದಾನೆ ಮಾತ್ಕು ಸಲಿಗುನು. ಏನಂತ ತಪ್ಪು ಮಾಡಿದ್ಯಾ? ನನ್ನ ತಂಗಿ ಏನ್ ಮಾಡಿದಾಳೆ ಅಂತ ಕೇಳೋಣ ಅಂತ ಅನ್ಕೊಂಡೆ ನಾನು. ಕೇಳ್ಬೇಕಾಗಿತ್ತು. ಹಂಗೆ ಮತ್ತೆ ಒಂದ್ ಈಟ್ ಲೂಚ್ ಕೊಟ್ರೆ ಹಂಗೆ ಮತ್ತೆ ಅವ್ರ ಆಲೆನ ನೋಡಿದೀನಿ. ನಮ್ ಸುಗುಣನ ಹೆಂಗ್ ಮಾತಾಡ್ತಾರ ಗೊತ್ತೇ, ಒಂದಿಟ್ಟು ಬಡವರು ಅಂತ. ಅವ್ಳ ಚೈತ್ರಂದಾದ್ರೆ ಒಂದಿಟ್ಟು ನಡಿತೈತೆ, ಅವ್ರ ಅಮ್ಮ ಒಂದಿಟ್ಟು ಸಾವುಕಾತಿ ಅಂತ ಅವ್ರನ್ನ ಮಾತ್ರ ಏನು ಅಂಬಲ್ಲ. ನಾನು ಆಲೆ ನೋಡಿದೀನಿ ಅವ್ರನ್ನ, ಅವ್ರ ಎಂತವ್ರು ಅಂತ ಹೇಳಿ. ನಡಿಯಮ್ಮ ಹೋಗೋಣ, ಕೇಳೋಣ. ನಾನು ನೀನು ಅಕ್ಕಯ್ಯ ನನ್ನ ತಂಗಿ ಏನು ಮಾಡೋಳು ನಿಮ್ದು ಅಂತದ? ನಿನ್ನ ಬುದ್ಧಿ ಸರಿ ಇಲ್ಲ, ನಿನ್ನ ಬುದ್ಧಿ ಸರಿ ಇಲ್ಲ ಅಂತ ಹೇಳಿ ಅಂದ್ರಲ್ಲ, ಹೋಗ್ ಕೇಳೋಣ ನಡೀಲಿ ಏನು ಮಾಡಿದ್ರು ಅಂತ. ಏನು ಮಾಡ್ಯಾಳಪ್ಪ ನನ್ನ ತಂಗಿ ಅಂತ ಬುದ್ಧಿನ ಅಂತ ಕೇಳೋಣ. ಕೇಳ್ತಾರೆ ಎಂಬುದು ಒಂದಿಷ್ಟು ಬಾಯಿ ಇರಬೇಕು. ಅಕ್ಕ ತಂಗಿಯರೆಲ್ಲ ಇದ್ದಾರಪ್ಪ, ಕೇಳ್ತಾರೆ, ಅಮ್ಮ ಐತೆ ಕೇಳ್ತಾರೆ ಎಂಬುದು ಇರಬೇಕು. ಅದೇ ಆ ಮಾತಾ ಅವ್ರು ಹೆಂಡ್ತಿಗಂದಿದ್ರು ಅವ್ನು ಸುಮ್ಕಿರಾನಿ. ನಿಮ್ಮ ಅಣ್ಣ ಇನ್ನ ಕೇಳು, ನನ್ನ ಹೆಂಡ್ತಿ ಏನು ಮಾಡ್ಯಾಳೆ ಅಂತ ಕೇಳಕ್ಕಿಲ್ವಿ? ಅದೇ ತಿರ್ಕೊಂಡು ಅವಳು ಹೆಂಡ್ತಿಗೆ ಹೇಳಿದ್ರೆ ಸುಮ್ಕಿರಾನೆ ಅವನು. ಅದಲ್ಲೇ ಅವರು ಕೇಳಿದ್ರು ಕಣಮ್ಮ ಪಾಪ. ನನ್ನ ಹೆಂಡ್ತಿ ಏನು ಮಾಡಿದಾಳೆ, ಅವಳನ್ನ ಕಂತೀಯ, ನನ್ನ ಮ್ಯಾಗ ಸಿಟ್ಟಿಗೆ ಅವಳನ್ನ ಕಂತೀಯ ಅಂತ ಕೇಳಿದ್ರು. ಹಂಗೆ ಮತ್ತೆ ನಿನ್ನ ನಂಬಲ್ಲ ನಾನು, ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡ್ತಾರೆ. ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತಲ್ಲ, ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಯಾರ್ದೇನು ಅಂಬ ಥರ ಮಾತಾಡ್ತಾ ಇದ್ದಾನೆ ಇವಾಗ. ಇವಾಗ ಬಂಟಿ ಇಕ್ಕಿ ಬೇರೆ ತೆಗ್ದ ಒಂದು ಎಲ್ಲ ಲಾಸ್ ಆಗೋಯ್ತು. ಇವಾಗ ಬಿಡು, ನಂದೇ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗೋದು, ಯಾರ್ದು ಆಗಲ್ಲ ಅಂಬೋದೊಂದು ಸ್ವಲ್ಪ ಜಂಬ ದೌಲತ್ತು. ಅವ್ರಿಗಿನ್ನ ಸ್ವಲ್ಪ ಅತ್ತೆ ಕೆಳಗಿದ್ರೆ ನೋಡ್ತಾರೆ, ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಬುದ್ಧಿವಾದ ಹೇಳಕ್ಕೆ ಬರ್ತಾರೆ. ನಾವು ಸ್ವಲ್ಪ ಮುಂದುವರೆದಿದ್ದೀವಿ ಅಂದರೆ ಹೊಟ್ಟೆ ಕಿಚ್ಪಡ್ತಾರೆ. ಇವರು ಮುಂದುವರೆದು ಬಿಟ್ರಲ್ಲ ನಮಗಿನ್ನ ಅಂತ ಹೇಳಿ ನಮಗೇನು ಕೇಳಲ್ಲ ಹೇಳಲ್ಲ ಅಂತ ಹೇಳಿ ಹೊಟ್ಟೆ ಹುರ್ಕೊಂಬ್ತಾ ಇದ್ದಾರೆ. ಅವ್ರು ಯಾಕೆ ತೆಗೆದ್ರು ತಡಿ ಹೇಳ್ತೀನಿ ಆ ರೀತನ್ಗೆ. ಅಷ್ಟೊಂದು ಒಡವೆ ತಗೊಳ್ತಾ ಇದೆಯಲ್ಲ, ಅಂಗಡಿ ಮಾಡಮ್ಮ, ತಿರ್ಗಾ ಹೋಲ್ಸೇಲ್ ಅಂಗಡಿ ಮಾಡಿ ಚೆನ್ನಾಗಿ ವ್ಯಾಪಾರ ಮಾಡಿ ಅಂತ ಹೇಳ್ತೀನಿ ಆ ರೀತನ್ಗೆ. ಅಷ್ಟೊಂದು ಒಡವೆ ಎಲ್ಲ ತಗೊಳ್ತಾ ಇದ್ಲ ಹುಡುಗಿ, ಯಾಕೆ ಕೈ ಬಿಟ್ಲು? ಅವಳಿಗೆ ಹೇಳಿ ಸುಗುಣ ತಿರ್ಗಾ ಇಕ್ಕಿ ಅಂಗಡಿ ಓಪನ್ ಮಾಡಮ್ಮ, ತಿರ್ಗಾ ಮಾಡು ಅಂತ ಹೇಳು. ತಡಿ ಹೇಳ್ತೀನಿ ಆ ರೀತನ್ಗೆ ಸಿಗ್ಲಿ. ಯಾಕೆ ತೆಗ್ದೆ? ಇಷ್ಟೊಂದು ಒಡವೆ ತಗೊಂಡು ಇಷ್ಟೊಂದೆಲ್ಲ ಮನೆ ತಗೊಂಡಿದ್ಯಲ್ಲ ನೀನು, ಇವಾಗ ತಿರ್ಗಾ ಅಂಗಡಿ ಇಕ್ಕಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಇವಾಗ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಹೇಳು ರೀತ, ಎಲ್ಲಾದರೂ ಸಿಕ್ಕಿದ್ರೆ ಇಡಬೇಕಂತೆ. ನಿಮ್ಮಣ್ಣ ವರ್ಷ ಅಣ್ಣ ಹೇಳ್ದ, ನಿಮ್ಮಣ್ಣ ವರ್ಷ ಅಣ್ಣನೂ ಸಪೋರ್ಟ್ ಮಾಡ್ತಾನಂತೆ, ಅಲ್ಲೇ ಹೋಗಿ ತಗೊಂಬರ್ತೀನಿ. ಅವ್ರ ಕಣ್ಣೆದ್ರಿಗೆ ಹೋಗಿ ಅಲ್ಲೇ ತಗೊಂಡು ಬಂದರೆ ಗೊತ್ತಾಗುತ್ತೆ. ಅವ್ರ ಕಣ್ಣೆದ್ರಿಗೇನೆ ಬೇರೆ ಅಂಗಡಿಗೆ ಹೋಗಿ ನಾವು ಚೆನ್ನಾಗಿ ವ್ಯಾಪಾರ ಮಾಡಬೇಕು, ಆವಾಗ ಗೊತ್ತಾಗುತ್ತೆ. ಬಿಡು, ಯಾಕೆ ಬರ್ತಾರೆ? ನಮ್ಮರ್ ತಮ್ಮರು ಅನ್ನೋದಕ್ಕೆ ಬರ್ತಾರಲ್ಲ, ನಾವು ಉದ್ಧಾರ ಆಗಲಿ ಅನ್ನೋದಕ್ಕೆ ಬರ್ತಾರಲ್ಲ ಅನ್ನೋದು ಸ್ವಲ್ಪ ನನಗೆ ಗೊತ್ತಾಗಲ್ಲ ನಿಮ್ಮ ಅಣ್ಣನಿಗೆ. ನನಗೆ ಗೊತ್ತೈತೆ, ಸುಮ್ಮನಿರು. ಇಷ್ಟೆಲ್ಲ ಹಾರಾಡ್ತಾ ಇದ್ದಾರಲ್ಲ ಡಿಂಪುನು ಪ್ರಕಾಶ, ಅವರಿಬ್ರು ಹೆಂಗೆ ನಮ್ಮ ಅಣ್ಣನೇ ನಡೀರಿ ಆಚೆ ಅಂತ ತೆಗೆದು ಹಾಕ್ಬೇಕು ಕೆಲಸಕ್ಕೆ, ಹಂಗೆ ಮಾಡ್ತೀನಿ. ಯಾಕೆ ಸುಗುಣ ಏನಾಯ್ತೆ? ಏನಿಲ್ಲ ಸತ್ಯಕ್ಕ, ನಮ್ಮ ಭಾವ ಚೆನ್ನಾಗಿದ್ದು ನಮ್ಮ ಹತ್ರ ಹೆಂಗ್ ಜಗಳ ಮಾಡ್ತಾವ್ರೆ ನೋಡಿ. ಯಾಕೆ? ಚೆನ್ನಾಗಿದ್ರಲ್ಲ ಸುಗುಣ, ನನ್ನ ಹತ್ರ ವರ್ಷ ಭಾವ ಮಾಡಿಸ್ಕೊಂಡು ತಿನ್ನತಕ್ಕ ತಿಂದ್ರು. ಚೈತ್ರ ಅಕ್ಕ ಬಸ್ರಿ ಬಾಣ ತನಕಂತ ತವ್ರ ಮನೆಗೆ ಹೋದಾಗ
ಎಲ್ಲ ಮಾಡಿಟ್ಟಿದ್ದು ನಾನೇನೆ. ಅವಾಗ ಹಂಗೆ ಸುಗುಣ ಹಿಂಗೆ ಸುಗುಣ ಅಂತ ಮಸ್ಕ ಹೊಡ್ಕೊಂಡು ತಿಂದು ಇವಾಗ ಏನೋ ನಮ್ಮ ಮನೆಯವರು ರೇಷನ್ ತಗೋಬ್ರಕ್ಕಂತ ಹೋಗಿದ್ದಾರೆ ಸತ್ಯಕ್ಕ. ಅದಕ್ಕೆ ನಾನು ಹೋದೆ. ನಾವಿನ್ನೇನು ದುಡ್ಡು ಕೊಡ್ತೀವೇನು ಪುಕ್ಸಟೆ ತರ್ತಾ ಇರಲಿಲ್ಲ. ಅದಕ್ಕೇನೆ ತರೋಣ ಅಂತ ಹೋಗಿದ್ಕೆ ಅವ್ರು ಡಿಂಪುನು ಪ್ರಕಾಶ ಫಿಟ್ಟಿಂಗ್ ಇಟ್ಟವ್ರೆ. ಬಂದು ನೀನು ಹಂಗೆ ಹಿಂಗೆ ಸುಗುಣ ನೀನು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡುತ್ತೆ ನೋಡು ಸತ್ಯಕ್ಕ. ನೀನು ಜಗಳ ಮಾಡ್ಕೊಂಡು ಬಂದಲ್ಲೇ ಸುಗುಣ, ಅವಾಗ ಬಂದಲ್ಲ ಈ ಮನೆಗಿದ್ದಲ್ಲ, ಅವಾಗ ನಿನ್ನ ಗಂಡನ ಕರ್ಕೊಂಬಂದು ನೀನು ಬೇರೆ ಇದ್ದಿದ್ರೆ ಆವಾಗ ಯಾವತ್ತೋ ನೀವು ಬುದ್ಧಿವಂತರಾಗ್ಬೋದಾಗಿತ್ತು. ಗಂಡ ಹೆಂಡತಿ ಇನ್ನೂ ಸ್ವಲ್ಪ ಮುಂದುವರಿಬೋದಾಗಿತ್ತು. ನೀನು ಯಾವಾಗ ಬಿಡತ್ಲಾಗೆ ಹೋಗ್ಲಿ ಅಂತ ಹೇಳಿ ಅವ್ರಿಗೆಲ್ಲ ಮಾಡಿಕೊಂಡು ನೀನು ಯಾವಾಗ ಅಲ್ಲಿದ್ರೆ ಅದಕ್ಕೆ ನಿನ್ನ ಸದ್ರ ತಗೊಂಡವ್ರಿ. ಅಯ್ಯೋ ಏನೇನಮ್ಮ, ಒಬ್ಬೊಬ್ರದ್ದು ನಂತರ ಹೇಳೋಕ್ಕಾಗಲ್ಲ ಕಣ್ಸುಗುಣ. ವಿಚಿತ್ರ. ಸುಮ್ಮನಿರಯ್ಯ, ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಮಗೆಲ್ಲ ಕೆಟ್ಟದ್ದೇ ಮಾಡೋಕೆ ಬಯಸ್ತಾರೆ ಯಾರೇ ಆಗಲಿ. ನಾವೆಲ್ಲರಿಗೂ ಒಳ್ಳೇದು ಮಾಡೋದು ಬಯಸ್ತೀವಿ ಸತ್ಯಕ್ಕ. ಅದಕ್ಕೆ ಮತ್ತೆ ಒಳ್ಳೆಯವರಾಗಿರಬಾರ್ದು ಅನ್ನೋದು. ನಾನು ಒಳ್ಳೆಯವರಾಗಿರ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತೀನಿ. ಆದರೆ ಈ ಜನ ಅವ್ರ ಬುದ್ಧಿ ತೋರಿಸ್ತಾರೆ. ಅದಕ್ಕೆ ಮತ್ತೆ ಈ ಜನಗಳ ಹತ್ರ ಹೆಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು. ಆವಾಗ್ಲೇ ಆಗಿದ್ದಾಗ್ಲಿ ಅಂತ ಬೇರೆ ಬಂದಿದ್ರೆ ಗೊತ್ತಾಗೋದು. ನೀನು ಬಿಡತ್ಲಾಗೆ ಅಂತ ಹೊಂದಾಣಿಕೆ ಮಾಡ್ಕೊಂಡು ಹೋದಲ್ಲ, ಅದಕ್ಕೇನೆ ಏನು ಮಾಡೋಣಕ್ಕ. ನಾನು ಬಿಡತ್ಲಾಗೆ ಹೋಗ್ಲಿ ಚೆನ್ನಾಗಿರೋಣ ಅಂತ ಹೋದೆ. ನಾನೇನೇನು ನನ್ನ ಮನಸ್ಪೂರ್ವಕವಾಗಿ ಒಪ್ಕೊಂಡು ಚೆನ್ನಾಗಿರ್ಬೇಕು ಏನೋ ಅಂತ ಏನಿರಲಿಲ್ಲ. ನನಗೆ ತುಂಬಾ ಮನಸ್ಸಲ್ಲಿ ಸಿಟ್ಟಿತ್ತು. ಏನು ಮಾಡೋಣ, ಅನುಸರಿಸ್ಕೊಂಡು ಚೆನ್ನಾಗಿರಬೇಕು, ಒಂದು ಸ್ವಲ್ಪ ನಾವು ದುಡ್ಡು ಮಾಡ್ಕೊಂಡು ಮುಂದುವರಿಬೇಕು ಅನ್ನೋದಕ್ಕೋಸ್ಕರ ನಾನು ಚೆನ್ನಾಗಿದ್ದೆ ಅಷ್ಟೇ. ನನಗೆ ಹಿಂಗೆಲ್ಲ ಆಗುತ್ತೆ ಅನ್ನೋದು ಗೊತ್ತಿದ್ರೆ ನಾನು ಯಾತಕ್ಕೆ ಅವ್ರ ಹತ್ರ ಚೆನ್ನಾಗಿರಕ್ಕೆ ಹೋಗ್ತಾ ಇದ್ದೆ. ನಾನು ಇಷ್ಟೊತ್ತಿಗೆ ಯಾವಾಗಲೂ ನನ್ನ ಗಂಡನ ಕರ್ಕೊಂಬಂದು ಬೇರೆ ಇದ್ದು ನಾವು ಹೆಂಗೆ ಬೇಕಂಗಿರ್ಬೋದಾಗಿತ್ತು. ಇನ್ನೊಬ್ರು ಯಾರನ್ನ ಆಗಿದ್ರೆ ನಮ್ಮ ಅಮ್ಮ ಮನೆ ಕೊಟ್ಟವ್ರೆ, ನಾವು ಅಲ್ಲಿ ಹೋಗ್ತೀವಿ, ನೀವು ಇಲ್ಲಿರ್ರಿ, ಇದೋಟು ಕಿತ್ತು ನೀವೇ ಮಾಡ್ಕೇಳ್ರಿ ಸುಗುಣ ಅಂತ ಹೇಳೋರು. ಇನ್ನೊಬ್ರು ಯಾರನ್ನ ಆಗಿದ್ರೆ ಅಷ್ಟೊಂದಿದ್ರು ದೇವ್ರಮ್ಮನ ಏನು ಆಸೆ ಕೊಟ್ಟಿದ್ದಾನೆ ಅವರಿಗೆ. ಅಬ್ಬಬ್ಬಬ್ಬ ಭಾರಿ ಆಸೆ ಐತೆ ಹೇಳಮ್ಮ. ಪ್ರಪಂಚ ಮೇಗಳ ಆಸೆ ಎಲ್ಲ ಅವ್ರಿಗೆ ಐತೆ. ಮತ್ತೆ ಇರೋದಕ್ಕೆ ಮತ್ತೆ ಇನ್ನು ಆ ಮನೇಲೇನೆ ಬಿದ್ದು ಒದ್ದಾಡ್ತಾ ಇರೋದು. ನಮ್ಮಂಥವ್ರು ನಾವೇನು ಇಲ್ದವರು ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಬೇರೆ ಇದ್ದೀವಿ. ಆದರೆ ಅವರು ಎಲ್ಲ ಇದ್ರೂ ಅವ್ರ ಅಮ್ಮವ್ರ ಮನೆ ಕೊಟ್ಟಿದ್ರು, 2 ಮನೆ ಇದ್ರೂ ಅಲ್ಲಿಗೆ ಹೋಗ್ದಂಗೆ ಇಲ್ಲೇ ಸೇರ್ಕೊಂಡವ್ರಿ. ಇನ್ನೊಬ್ರು ಯಾರನ್ನ ಆಗಿದ್ರೆ ಬಿಡು, ನನ್ನ ತಮ್ಮನೇ ಚೆನ್ನಾಗಿರ್ಲಿ ಬಿಡು, ನೀನೇ ತಗೊಳ್ಳಲ್ಲ, ಇದಷ್ಟು ನೀನೇ ಕಿತ್ ಮಾಡ್ಕೊಳ್ಳ, ನಮ್ಮ ಮನೆ ಐತೆ ಅಂತ ಹೇಳೋರು. ಅದಕ್ಕೆ ಮತ್ತೆ ನನಗೆ ತುಂಬ ಸಿಟ್ಟು ಬಂತು. ಅವ್ರು ಯಾವಾಗಂತ ಮಾತಾಡಿದ್ರ ಅದಕ್ಕೆ ನನಗೆ ತುಂಬ ಸಿಟ್ಟು ಬಂದು ನಾನು ಹಿಂಗೆ ಮಾತಾಡಿದ್ದು. ನಾನು ಅದಕ್ಕೆ ಸುಮ್ಮನಾತ್ಲಾಗೆ ಸವಾಸನೆ ಬೇಡ ಅಂತ ಬಂದಿದ್ದು. ಬಿಡ್ಸುಗುಣ ಅಂತ ಇವಾಗ ಬಂದಿದ್ಯಾ, ಸುಮ್ಮನೆ ಮನೆ ಕಟ್ಕೊಂಬವ್ರಿಗೂ ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀಯಾ? ಮನೆಗಿನೇ ಕಟ್ಕೊಂಬವ್ರಿಗೂ ಯಾರ ಹತ್ರನೂ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಒಳ್ಳೆ ಕೆಲಸ ಮಾಡ್ಕೋಬೇಕಾದ್ರೆ ಜಗಳ ಮಾಡ್ಕೋಬಾರ್ದು. ಬಿಡ್ಸತ್ಯಾಕ, ದುಡ್ಡು ಒಂದಿದ್ರೆ ಏನು ಬೇಕಾದ್ರೂ ಮಾಡ್ಕೋಬೋದು. ಯಾರಿದ್ರೇನು ಯಾರು ಬಿಟ್ರೇನು. ದುಡ್ಡೊಂದಿರ್ಬೇಕೇನು, ಅವ್ರಿದ್ರೇನಲ್ಲ. ಇವಾಗೇನು ಯಾರನ್ನೇನು ಕೈ ಕಾಲು ಹಿಡಿಯೋ ಅಂಥ ಪರಿಸ್ಥಿತಿ ಏನಿಲ್ಲ ಇವಾಗೇನು. ಇವಾಗ ದುಡ್ಡು ಒಂದಿದ್ರೆ ಎಂಥ ಮನೆ ಬೇಕಾದ್ರೂ ಕಟ್ಬೋದು ನಾವು. ಅದೇ ಮತ್ತೆ ನಾನು ಅದಕ್ಕೆ ಚೆನ್ನಾಗಿದ್ದಿದ್ದು ಸತ್ಯಾಕ. ಅವ್ರಿಗೆ ಜಗಳ ಮಾಡಕ್ಕೆ ಬಂದರೆ ನಾವು ಇವಾಗ ಮನೆ ಕಟ್ತಾ ಇರೋದಕ್ಕೂ ಹೊಟ್ಟೆ ಉರಿ. ಎಲ್ಲದಕ್ಕೂ ಹೊಟ್ಟೆ ಉರಿ ಇವಾಗ. ಅಲ್ಲ, ಯಾಕೆ ಸುಮ್ಮನೆ ಜಗಳ ಮಾಡ್ಕೊಂಡು ಅವ್ರು ಮಾತಾಡಿದ್ರು ಏನೋ ದೊಡ್ಡವ್ರನ್ನ ಮಾತು ಹೇಳ್ತಾರೆ ಸುಮ್ಮನೆ ಆಗತ್ಲಾಗಿ. ಇವಾಗೇನು ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟರೆ ಎಲ್ಲ ಅವರೇ ಕಟ್ತಾರೆ. ಅವನೇನು ಅನ್ಕೊಂಡಿದ್ದಾನೆ, ಇವಾಗ ಮನೆ ಕಟ್ತಾನೆ, ನನ್ನ ತಮ್ಮ ನನ್ನ ಕಾಲು ಕೈ ಇಟ್ಕೊಂಡು ಬರ್ತಾನೆ ಅಂತ ಅನ್ಕೊಂಡಿದ್ದಾನೆ. ಇವಾಗ ಹಂಗೆ ಅನ್ಕೊಂಡಿರೋದು. ಮನೆ ಕಟ್ತಾರೆ, ಇವಾಗ ನಾವು ದೊಡ್ಡವರು, ನಮ್ಮನ್ನು ಬೇಕಾಗ್ತೀವಿ, ನಾವೆಲ್ಲ ಚೆನ್ನಾಗಿ ಆಸ್ತಿ ಮಾಡ್ಕೊಂಡಿದ್ದೀವಿ, ಇವಾಗ ನಾವೇ ಬೇಕಾಗದ ಅವ್ರಿಗೆ, ನಮ್ಮ ಹತ್ರ ಹೆಂಗಂದ್ರೆ ಹೆಂಗೆ ಬೈದ್ರು ಸುತ್ತಾರ್ಕೊಂಡು ಬರ್ತಾರೆ ಅಂತ ಅನ್ಕೊಂಡಿದ್ದಾರೆ. ನಾವ್ಯಾತಕ್ಕೆ ಅವ್ರ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಹೋಗೋಣ? ಇಷ್ಟೆಲ್ಲ ಅಂದ್ರೆ ನಾವ್ಯಾಕೆ ಹೋಗೋಣ ಅವ್ರ ಮನೆ ಬಾಕ್ಲಕ್ಕೆ? ಅವ್ರನ್ನ ಯಾಕೆ ಮಾತಾಡ್ಸಕ್ಕೆ ಹೋಗೋಣ ನಾವು? ನಮಗೂ ಗೊತ್ತೈತೆ ಹೆಂಗೆ ಮನೆ ಕಟ್ಟಬೇಕು, ಹೆಂಗಿರಬೇಕು ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಆ ವರ್ಷ ಭಾವ ನಮ್ಮ ಹತ್ರ ಸುತ್ತಾರ್ಕೊಂಡು ಬರ್ತಾರೆ ಅಂತ ನಮ್ಮ ಹತ್ರ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ, ಹೆಂಗಂದ್ರೂ ಬರ್ತಾರೆ ಅಂತ. ನಾವ್ಯಾಕೆ ಹೋಗೋಣ? ನಾವು ಅವ್ರ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಹೋಗೋದು ಇಲ್ಲ. ಅವ್ರು ಯಾವಾಗ ಕೊಡ್ತೀವಿ ಅಂತಾರೆ, ಯಾವತ್ತಿದ್ರು ಬಂದೇ ಬರುತ್ತೆ ಭಾಗ. ನಾವೇನೇನು ತಲೆ ಕೆಡಿಸ್ಕೊಂಬಲ್ಲ, ಯಾವತ್ತಿದ್ರು ಅಣ್ಣ ತಮ್ಮಳಿ ಭಾಗ ಕೊಟ್ಟೇ ಕೊಡಬೇಕು. ನಾವು ಅವ್ರ ಮನೆ ಕಾಲಿಕ್ಕಲ್ಲ. ಹಂಗೆ ಮನೆ ಕಟ್ತೀವಿ ನೋಡ್ರಿ. ಹೆಂಗೆ ಕಟ್ಟಿರಪ್ಪ ಅನ್ಕೋಬೇಕು. ಇವಾಗ ಮನೆ ಕಟ್ತಾರೆ, ಹೆಂಗಂದ್ರು ನಾವು ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಬರ್ತಾರೆ, ನಾವೇನೇ ಅಂದ್ರೂ ನಾವೇನ್ಕನ ಬೇಕಾಗ್ತೀವಿ, ನಾವು ದೊಡ್ಡವರು ಅಂತ ಅನ್ಕೊಂಡಿದ್ದಾರೆ ಅವರು. ನಾವೆತ್ತಕೋದೆವು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.